ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನ, ಈ ವಿಚಾರ ಕೂಡ ಬಿಲ್ ಅಂಗೀಕಾರ ಆಗಿದೆ ಲೋಕಸಭೆಯಲ್ಲಿ. ವಂದೇ ಮಾತರಂಗೆ ಅಪಮಾನ ಮಾಡಿದರೆ ಯಾರಾದರೂ 3 ವರ್ಷ ಜೈಲು ಶಿಕ್ಷೆ. ರಾಷ್ಟ್ರೀಯ ಗೀತೆ ಅಪಮಾನ ತಡೆ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಲೋಕಸಭೆಯಲ್ಲಾಗಿತ್ತು, ಬಳಿಕ ರಾಜ್ಯಸಭೆಯಲ್ಲಿ ಕೂಡ ಬಿಲ್ ಅಂಗೀಕಾರವಾಗಿದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ನಾವು ರಾಷ್ಟ್ರಗೀತೆಗೆ ಯಾವ ಸ್ಥಾನಮಾನ ಕೊಡ್ತಾ ಇದ್ವಿ, ಯಾವ ರೀತಿ ಗೌರವವನ್ನು ಸಲ್ಲಿಸ್ತಾ ಇದ್ವಿ, ಇನ್ನು ಮುಂದೆ ವಂದೇ ಮಾತರಂಗೂ ಕೂಡ ಅದೇ ಸ್ಥಾನಮಾನ, ರಾಷ್ಟ್ರಗೀತೆಯ ಸ್ಥಾನಮಾನವನ್ನೇ ಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರಗೀತೆ ಅಪಮಾನ ತಡೆ ಮಸೂದೆ, ಆ ಅಪಮಾನ ತಡೆ ಮಸೂದೆ ಮಂಡನೆಯಾಗಿದೆ ಲೋಕಸಭೆ, ಬಳಿಕ ರಾಜ್ಯಸಭೆಯಲ್ಲಿ ಬಿಲ್ ಅಂಗೀಕಾರ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ರಾಷ್ಟ್ರಗೀತೆ ಅಪಮಾನ ತಡೆ ಮಸೂದೆ, ಇದರ ಹೈಲೈಟ್ಸ್ ಏನೇನು, ಇದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಇನ್ನು ಮುಂದೆ ಅಂತ? ನೋಡಿ, ವಂದೇ ಮಾತರಂ ಗೀತೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿತ್ತು. ಅದರಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನು ಕೂಡ ಮಾಡಿತ್ತು. ಅಂದರೆ ಈ ಹಿಂದೆ ವಂದೇ ಮಾತರಂ ಬದಲಾದ ಕ್ರಮದಲ್ಲಿ ಏನಿತ್ತು ಅದನ್ನು ಮೂಲ ಸ್ವರೂಪಕ್ಕೆ ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಮತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಈ ಗೀತೆಯನ್ನು ಹಾಡುವಂಥದ್ದು ಕಡ್ಡಾಯಗೊಳಿಸಿತ್ತು. ಈಗ ಅದನ್ನು ಕಾನೂನು ರೂಪವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ರಾಷ್ಟ್ರಗೀತೆಯನ್ನು ನಾವು ಹೇಗೆ ಹಾಡ್ತೀವೋ ಅದೇ ರೀತಿ ವಂದೇ ಮಾತರಂ ಗೀತೆಗೂ ಕೂಡ ಗೌರವವನ್ನು ಕೊಡಬೇಕು. ಒಂದು ವೇಳೆ ಅದಕ್ಕೆ ಅಗೌರವವನ್ನು ತಂದರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುವಂತಹ ಪ್ರಾವಿಷನ್ಸ್ ಅನ್ನು ಕೂಡ ಈ ಬಿಲ್ನಲ್ಲಿ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಈ ಬಿಲ್ ಕೂಡ ಈಗ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ ಕಾನೂನಿನ ರೂಪವನ್ನು ಪಡಿತಾ ಇದೆ. ಅರವಿಂದ್.